ಇದೊಂದು ಕೇಂದ್ರ ಕಾರಾಗೃಹ, ಸೆಂಟ್ರಲ್ ಜೈಲ್. ನಾನಾ ರೀತಿಯ ಅಪರಾಧಗಳ ಶಿಕ್ಷೆ ಅನುಭವಿಸೋದಕ್ಕೆ ನಾನಾ ರೀತಿಯ ಜನ ಇಲ್ಲಿದ್ದಾರೆ. ಇಲ್ಲಿ ವಯಸ್ಸಿನ ಅಂತರ ಇಲ್ಲ, ಜಾತಿ ಮತಗಳ ಭೇದ ಇಲ್ಲ. ಇಲ್ಲಿರೋ ಪ್ರತಿಯೊಬ್ಬ ಖೈದಿಗಳ ಹಿಂದೆನೂ ಒಂದೊಂದು ಚರಿತ್ರೆ ಇದೆ, ಒಂದೊಂದು ವ್ಯಥೆಯ ಕಥೆ ಇದೆ. 3 ಕೊಲೆಗಳನ್ನು ಮಾಡಿರೋ ಅಪರಾಧಕ್ಕಾಗಿ ಜೀವಾವಧಿ ಶಿಕ್ಷೆ ಅನುಭವಿಸಿರೋ ಈ ನಮ್ಮ ಕಥಾನಾಯಕ ಪ್ರಭಾಕರ್. ಜೀವನದಲ್ಲಿ ಎಷ್ಟೋ ಏರುಪೇರುಗಳು ಬರುತ್ತೆ ಹೋಗುತ್ತೆ, ಆದ್ರೂ ನಗ್ನಗ್ತಾ ಇರ್ಬೇಕನ್ನೋ ಬಯಸೋ ಈ ನಮ್ಮ ಕಥಾನಾಯಕ ಅಶೋಕ್. ನಮಸ್ಕಾರ ಗುರು. ನಮಸ್ಕಾರ. ಆಹಾ, ಈ ಪೊಲೀಸ್ ಯೂನಿಫಾರ್ಮ್ ಅಲ್ಲಿ ಅದೆಷ್ಟು ಸ್ಮಾರ್ಟ್ ಆಗಿ ಕಾಣಿಸ್ತೀಯಾ. ನೀನೇನಾದ್ರು ಸಿನಿಮಾಗೆ ಹೋಗ್ಬಿಟ್ಟಿದ್ರೆ ವಿಷ್ಣುವರ್ಧನ್, ಅಂಬರೀಷು, ರವಿಚಂದ್ರನ್ ಎಲ್ಲ ಪಲ್ಟಿ ಹೊಡಿಬೇಕಾಗಿತ್ತು ನಿನ್ ಮುಂದೆ. ಏನ್ ಗುರು ಹಂಗೆ ಹೋಗ್ತಾ ಇದೀಯಾ? ಒಂದ್ ಬೀಡಿ ಕೊಟ್ಟೋಗು. ಈಗಿನ ಕಾಲದಲ್ಲಿ ಹೊಗಳು ಬಿಟ್ರೆ ಏನು ಕೆಲಸ ಬೇಕಾದ್ರೂ ಆಗೋಗ್ತದೆ. 3ನೇವ್ರು ಯಾರು ಅನ್ನೋದನ್ನ ಅವ್ರ ಬಾಯಿಂದನೇ ಕೇಳಿ. ನಮಸ್ಕಾರ ಸಾ, ನಾನು ನಂಜಪ್ಪನ ಮಗ ಗುಂಜಪ್ಪ. ಎಳ್ಳಮಾವಾಸ್ಯ ದಿನ ಕಳ್ಳು ನಕ್ಷತ್ರದಾಗ ಹುಟ್ಟಿದ್ನಂತೆ. ಅದಕ್ಕೆ ನನ್ನ ಮೈ ವಾಸನೆ ತಗಲ್ದ್ರೇನೆ ಟೈಗರ್ ಲಾಕುಗಳು ಕೂಡ ಕಳ್ಕಂತ ಕಳ್ಸ್ಕೊಂಡ್ಬಿಡ್ತವೆ. ನೋಡಿ, ನಾನಿರೋ ಕೋಣೆಗೆ ಬೀಗನೇ ಹಾಕಿಲ್ಲ. ಇದು ನನ್ನ ಅತ್ತೆ ಮನೆ ಇದ್ದಂಗೆ. ಇದು ಸೇರಿ 24 ಕಿತ ಈ ಜೈಲಿಗೆ ಬಂದಿವ್ನಿ. ಇನ್ನೊಂದು ಕಿತ ಬಂದ್ಬಿಟ್ರೆ ಸಿಲ್ವರ್ ಜೂಬ್ಲಿ. ನಗ್ಬೇಡಿ ಸಾ. ಹುಷಾರು. ನಿಮ್ ಮನೆಗಳ್ದು, ನಿಮ್ ಕೋಣೆಗಳ್ದು, ನಿಮ್ ಪೆಟ್ಟಿಗೆಗಳ್ದು ಬೀಗುಗಳು ಸಾರು. ಆಮೇಲೆ ನನ್ ಮೈ ವಾಸನೆಗೆ ಬೀಗಗಳು ಕಳ್ಸ್ಕೊಂಡ್ಬಿಟ್ರೆ ಆಮೇಲೆ ನೀವು ನನ್ನನ್ನು ಬೈಬಾರ್ದು. ನಾನಿನ್ ಬರ್ಲಾ? ತಾಯಿ ಅಟ್ಟಿಲಕ್ಕವ್ವ ಕಪಡವ್ವ. ನಮಸ್ಕಾರ ಕಣ್ಣಣ್ಣ. ಗುಂಜು ಅಣ್ಣ. ಏನಮ್ಮ 2 ತಟ್ಟೆ? ಒಂದು ನಂದಣ್ಣ, ಇನ್ನೊಂದು ಅಪ್ಪೋರ್ನ ಸಿಕ್ಸ್ದಣ್ಣ. ಅವನ್ ತಿನ್ನಕ್ಕಿಲ್ಲ, ನಾನ್ ತಿಂದು ಬಿಡ್ತೀನಿ. ನನ್ನ ಮಗನೇ, ಹೊರಗಡೆ ಜನ ಕಂಡೋರ್ ತಲೆ ಹೊಡೆದು ಬದುಕ್ತಾರೆ ಅಂದ್ರೆ ಇಲ್ಲೂ ಅದೇ ಕಸ್ಬಾ. ಕೊಡೋ ಇಲ್ಲಿ. ಅಣ್ಣ ಅಣ್ಣ ಅಣ್ಣ, ಅದ್ರಲ್ಲಿ ನನ್ಗಾರ ಹಾಕ್ಬಿಡಣ. ಯಾಕಣ್ಣ? ನಾನೇನ್ ಕಂಡೋರನ್ನ ಕಿತ್ಕೊಂಡ್ ಕಿರುಬನ ಮಗನೇ. ಅಣ್ಣ ಎಲ್ಗೋಯ್ತಾ ಇದೀಯಾ? ಅದೇ ಆ 406 ಅನ್ನ ತಿನ್ಸಕ್ಕೆ. ಅವನ ಹತ್ರನ? ಅವನು ಯಾರ ಹತ್ರ ಮಾತಾಡಲ್ಲ, ನಗಲ್ಲ, ಅಳಲ್ಲ. ಅವನಿಗೆ ನೀನು ಅನ್ನ ತಿನ್ಸ್ತೀಯಾ? ಅಣ್ಣ, ಒಟ್ಟಾರೆ ಇದು ಯಾರ್ ಮಕ ನೋಡ್ದಣ್ಣ? ನೀನೇ ಸಿಕ್ಕಿದ್ದಲ್ಲಪ್ಪ. ನನ್ ಮಕನ? ಹಂಗಾರ ಮುಗೀತು ಬಿಡು. ಅವನ್ ಈಗಾಗಲೇ 3 ಮರ್ಡರ್ ಮಾಡವನೆ. 4ನೇದು ನಿನ್ನ ಮರ್ಡರ್ ಮಾಡ್ಬಿಡ್ತಾನೆ. ಗುಂಜು ಬಾಯಲ್ಲಿ ಬಾಮ್ಮ. ಅಪ್ಪ, ಇದ್ದಿದ್ದಂಗೆ ಹೇಳಿದ್ರೆ ಎದ್ ಬಂದು ಎದ್ಗೋದಿತ್ತಾರಲ್ಲಪ್ಪ. ಲೋ ಗುಂಜು ನನ್ನ ಮಗನ, ಕೈಗೆ ಬಂದಿದ್ ಬಾಯಿಗೆ ಬರ್ಲಿಲ್ವಲ್ಲೋ. ರೀ ಸ್ವಾಮಿ, ಯಜಮಾನ್ರೆ ಅನ್ನ ತಗೊಳ್ಳಿ. ನೋಡಿ, ನಿಮಗೆ ಯಾರ ಮೇಲೆ ಬೇಕಾದ್ರೂ ಕೋಪ ಇರ್ಬೋದು, ಆದ್ರೆ ಅನ್ನದ ಮೇಲೆ ಮಾತ್ರ ಕೋಪ ಮಾಡ್ಕೋಬಾರ್ದು. ತಗೊಳ್ಳಿ. ಏನ್ರಿ ಎಳೆಯ ಮಕ್ಕಳ ತರ ಹಠ ಮಾಡ್ತಾ ಇದ್ದೀರಿ? ತಗೊಳ್ರಿ, ತಿನ್ರಿ. ಆನೆ. ಎಲ್ಲ ಕೂಸೆ, ಅಯ್ಯೋ ಪಾಪ ಅಂತ ಅನ್ನ ತಿನ್ಸಕ್ ಬಂದ್ರೆ ನನ್ ಮೇಲೆ ಕೈ ಮಾಡ್ತೀಯಾ? ನಾನು 7 ಕೆರೆ ನೀರ್ ಕುಡ್ಕೊಂಡೆ ಕಣೋ ಈ ಜೈಲಿಗೆ ಬಂದಿರೋದು. ಅವ್ರೆ ಕಾಲ್ ಅಣ್ಣ ಅಶೋಕಣ್ಣ, ಅವ್ರ ಪಾಡ್ಕ ಅವ್ರನ್ನ ಬಿಟ್ಬಿಡೋಣ. ನಾನು ಆಗ್ಲೇ ಹೇಳದ್ನಲ್ಲ, ಅವ್ರ ಜೀವನದಲ್ಲಿ ತುಂಬಾ ನೊಂದು ಬಿಟ್ಟಿದಾರಣ್ಣ. ಬಿಟ್ಬಿಡೋಣ. ಸಮಾಧಾನ ಆಯ್ತಾ? ಸಂತೋಷ ಆಯ್ತಾ? ನಾನು ಅಷ್ಟು ಜೋರಾಗಿ ಹೊಡೆದ್ಬಿಟ್ಟಲ್ಲ. ಹೊಡಿ, ಪರವಾಗಿಲ್ಲ. ಆದ್ರೆ ಊಟ ಮಾತ್ರ ಬಿಡ್ಬೇಡ. ನಿನಗೆ ಸಮಾಧಾನ ಆಗೋಷ್ಟು ಹೊಡಿ, ಆದ್ರೆ ಊಟ ಮಾಡು. ಕುಡಿಲಿ, ತಗೋ, ಊಟ ಮಾಡು, ಊಟ ಮಾಡು. ಹೊಡಿ ನನ್ನ, ಹೊಡಿ ಹೊಡಿ ಹೊಡಿ.
ಊಟ ಮಾಡೋದಿಲ್ವಾ? ಕೇಳು, ನೀನು ಊಟ ಮಾಡದೆ ಹೋದ್ರೆ ನಾನು ಊಟ ಮಾಡೋದಿಲ್ಲ. ನಾನು ಉಪವಾಸ ಸತ್ರು ಸರಿ, ಊಟ ಮಾತ್ರ ಮಾಡೋದಿಲ್ಲ. ಚೆನ್ನಾಗಿ ಜ್ಞಾಪಕ ಇಟ್ಕೋ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಅಣ್ಣ. ಪರವಾಗಿಲ್ಲ, ಇಲ್ಲೂ ನನಗೆ ಫ್ಯಾನ್ಗಳು ಅವ್ರೆ. ನಮಸ್ಕಾರ. ನಮಸ್ಕಾರ ಅಣ್ಣ. ಎರಡನೇ ಫ್ಯಾನು. ನನ್ನ ಮಗನೇ, ಬೀಗ ಹಾಕದ್ಮೇಲೆ ಬರ್ಬೇಡ ಅಂತ ಎಷ್ಟ್ ಸಾರಿ ಹೇಳೋದು? ನಾನೇನ್ ಮಾಡ್ಲಿ ಸಾ, ನನ್ ಮೈ ವಾಸನೆಗೆ ಎಲ್ಲಾ ಬೀಗಗಳು ಕಾಯ್ಕೊಂಡ್ಬಿಡ್ತೇವೆ. ಹಾಕ್ತೀನಿ ನೋಡು. ತಡಿ, ಅಲ್ಮನಿಯಂ ಬುರ್ಕ ಹಾಕೋದಕ್ಕೆ ಪರ್ಮಿಷನ್ ತಗೊಂಡ್ಬರ್ತೀನಿ. ಹಂಗೆ ಇನ್ನೂ ಒಂದ್ ಪರ್ಮಿಷನ್ ತಂದು ಈ ಬೀಗಗಳಿಗೆ ಒಂದ್ ಬುರ್ಕ ಹಾಕ್ಸ್ಬಿಡಿ ಸಾ. ಹೋಗ ನನ್ ಮಗನೇ. ಏಯ್, ಹೋಗ್ರ ಒಳಕ್ಕೆ. ಚಟಕ ಕುದಿರಿ ಅಚ್ಚಿ ಜೈಲಿ ಹೋಗುಮ, ಅವ್ರು ಕೊಡೋ ಮುದ್ದೆ ತಿಂದು ನಿದ್ದೆ ಮಾಡುಮ. ಪ್ರಭು, ನಿನ್ನ ಯಾರ ನೋಡಕ್ ಬಂದಿದ್ದಾರೆ, ಬಾ. ನಾನು ಯಾರನ್ನ ನೋಡಕ್ ಇಷ್ಟಪಡಲ್ಲ. ಅರೆ, ಸ್ಪೆಷಲ್ ಪರ್ಮಿಷನ್ ತಂದಿದ್ದಾರೆ, ಬಾಪ. ಹಲೋ ಪ್ರಭಾಕರ್, ಕೂತ್ಕೊಳ್ಳಿ. ಪರವಾಗಿಲ್ಲ, ಕೂತ್ಕೊಳ್ಳಿ. ನಾನು ಯಾರು ಅಂತ ನಿಮಗ್ ಗೊತ್ತಿಲ್ಲ, ಆದ್ರೆ ನೀವ್ ಯಾರು ಅಂತ ನನಗ್ ಚೆನ್ನಾಗ್ ಗೊತ್ತು. ನನ್ನಿಂದ ನಿಮ್ಗೆ ಏನಾಗ್ಬೇಕಾಗಿತ್ತು? ಅದನ್ನ ಆಮೇಲೆ ಹೇಳ್ತೀನಿ. ನಾ ಬಂದಿದ್ದು ನಿಮ್ಮನ್ನ ಶಿಕ್ಷೆಯಿಂದ ಬಿಡಿಸೋಕೆ. ಪರವಾಗಿಲ್ಲ ಸರ್, ಶಿಕ್ಷೆ ಅನುಭವಿಸಕ್ ನಾನು ತಯಾರಾಗಿದ್ದೀನಿ. ತಾವು ಹೊರಡ್ಬೋದು. ಒಂದ್ ನಿಮಿಷ ಪ್ರಭಾಕರ್, ನೀವು ನಿರಪರಾಧಿ ಆಗಿದ್ರು ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇರೋದು ನೋಡಿ ನನಗ್ ತುಂಬಾ ವ್ಯಥೆ ಆಗ್ತಾ ಇದೆ. ನೀವೇನ್ ನನಗ ಅಣ್ಣನ, ತಮ್ಮನ, ಮಾವನ, ಚಿಕ್ಕಪ್ಪನ ವ್ಯತೆ ಆಗಕ್ಕೆ ಮೊದಲು ನೀವ್ ಯಾರು ಅಂತ ನನ್ಗೆ ಹೇಳ್ರಿ. ನನ್ನ ಹೆಸರು ಶಂಕರಪ್ಪ, ನಾನೊಬ್ಬ ಲಾಯರ್. ಓ, ಲಾಯರ್. ಕ್ಷಮಿಸಿ ಸರ್, ನನಗೆ ನಿಮ್ಮಂತವ್ರ ಮೇಲೆ ನಂಬಿಕೆ ಇಲ್ಲ. ನೀವುಗಳು ವಾದ ಮಾಡೋದು ನ್ಯಾಯಕ್ಕೋಸ್ಕರ ಅಲ್ಲ, ಹಣಕ್ಕೋಸ್ಕರ. ಪ್ರಭಾಕರ್, ಕೆಲವು ಸಂದರ್ಭದಲ್ಲಿ ನೀವು ಹೇಳೋ ಮತ್ತು ನಿಜ ಆಗಿರ್ಬೋದು, ಆದ್ರೆ ಎಲ್ರೂ ಹಾಗಲ್ಲ. ನಾನ್ ನಿಮಗ್ ನ್ಯಾಯ ಒದಗಿಸ್ಕೊಡ್ತೀನಿ. ಖಂಡಿತವಾಗ್ಲೂ ನಿಮ್ಮನ್ನ ಶಿಕ್ಷೆಯಿಂದ ಬಿಡುಗಡೆ ಮಾಡಿಸ್ತೀನಿ. ಬಿಡುಗಡೆ ಆಗೋದಕ್ಕಿಂತ ಒಳಗಡೆ ಇರೋದೇ ವಾಸಿ. ಪ್ರಭಾಕರ್, ಪ್ಲೀಸ್ ಈ ಅಪೀಲ್ಗೊಂದು ಸೈನ್ ಹಾಕಿ. ಸುಮ್ನೆ ಯಾಕೆ ಸರ್ ನಿಮ್ ಟೈಮ್ನ ವೇಸ್ಟ್ ಮಾಡ್ಕೋತಿದ್ದೀರಾ? ಪ್ರಭಾಕರ್, ಯಾಕೋ ಸುಮ್ನೆ ಹಠ ಮಾಡ್ತೀಯ? ಆ ಅಪೀಲ್ಗೆ ಸೈನ್ ಮಾಡು. ಅಪೀಲಿಗೆ ಸೈನ್ ಮಾಡಿ ಬೇಲ್ ಮೇಲೆ ಹೊರಗಡೆ ಹೋಗಿ ಏನ್ ಮಾಡು ಅಂತೀಯ? ನನ್ನವ್ರಂತ ನನ್ಗೆ ಯಾರಿದ್ದಾರೆ ಕಣೋ? ಅಟ್ಲೀಸ್ಟ್ ಇಲ್ಲಿ ನೀನಿದ್ಯಾ, ಗುಂಜಾ ಇದ್ದಾನೆ, ನಿಮ್ಮಿಬ್ಬರ ಜೊತೆ ನಾನು. ಅದು ಹಾಗಲ್ಲ. ನೀವಾರು ಹೇಳಿ ಮಿಸ್ಟರ್ ಅಶೋಕ್, ಈ ಅಪೀಲಿಗೆ ಸೈನ್ ಮಾಡ್ಕೊಡ್ಸಿ. ಅಶೋಕ, ನನ್ನ ವಿಷಯ ತಿಳ್ಕೊಂಬಂದಿದ್ದೀರಾ ನೀವು? ನಿಮ್ ವಿಷಯ ಏನು, ನಿಮ್ ಚರಿತ್ರೆನೇ ಗೊತ್ತು. ಏನ್ ಹೇಳಿ? ಕನ್ನಡ ಚಳವಳಿ ಸಂದರ್ಭದಲ್ಲಿ ಯಾರೋ ಗೂಂಡಾಗಳು ಮಾಡಿದ ಗಲಾಟೆಯಲ್ಲಿ ಇಬ್ರು ಪೊಲೀಸರು ಸತ್ತು ಆ ಕೇಸ್ನಲ್ಲಿ ನಿಮ್ಮನ್ನು ಅರೆಸ್ಟ್ ಮಾಡಿ ಶಿಕ್ಷೆ ವಿಧಿಸಿದ್ದಾರೆ. ಅಶೋಕ್, ನಿಮ್ ಸ್ನೇಹಿತರಿಗೆ ಹೇಳಿ ಅಪೀಲಿಗೆ ಸೈನ್ ಹಾಕ್ಸ್ಕೊಡಿ. ತಗೋ, ಸೈನ್ ಮಾಡು. ಸರಿ ಲಾಯರ್ ಸರ್, ನಾನು ಸೈನ್ ಮಾಡ್ತೀನಿ. ಇವ್ರನ್ನು ಬೇಲ್ ಮೇಲೆ ರಿಲೀಸ್ ಮಾಡಿಸಿ ಇವ್ರ ಕೇಸ್ನು ಹ್ಯಾಂಡಲ್ ಮಾಡ್ತೀರಾ? ಓಕೆ, ಡನ್. ಓಕೆ. ನಾನ್ ಬರಲ್ಲ. ಯಾಕೋ? ನನ್ನ ಕಂಡೀಷನ್ ನೀವು ಒಪ್ಕೊಂಡ್ರೆ ಮಾತ್ರ ನಾನು ಬರೋದು. ಏನದು? ನೀನ್ ಹೀಗೆ ಸೀರಿಯಸ್ ಆಗಿರೋದು ಬಿಟ್ಟು ಹಳೇದನ್ನೆಲ್ಲ ಮರೆತು ಹೊಸ ಜೀವನ ಪ್ರಾರಂಭ ಮಾಡ್ತೀನಿ, ನಗ್ನಗ್ತಾ ಇರ್ತೀನಿ ಅಂತ ಹೇಳಿದ್ರೆ ಮಾತ್ರ ನಾನು ಬರೋದು. ಆಯ್ತಪ್ಪ. ಅದನ್ನು ಸೀರಿಯಸ್ ಆಗಿ ಹೇಳ್ತಿದ್ಯಲ್ಲೋ, ನನ್ನ ನಂಬಿಕೆ ಇಲ್ಲ. ಪ್ರಾಮಿಸ್ ಮಾಡು. ಹಲೋ. ಓಹೋ, ನೀವಾ? ನಮಸ್ಕಾರ. ಹೌದು, ನಾಳೆ ಜಡ್ಜ್ಮೆಂಟ್ ಇದೆ. ಬಿಡುಗಡೆ ಮಾಡಿಸ್ತೀನಿ. ತಗೊಳ್ಳಿ, ನೀವಿಷ್ಟು ದಿನ ಇಲ್ಲಿ ದುಡ್ದಿದ್ದಕ್ಕೆ ಹಣ. ಇಲ್ಲೊಂದು ಸೈನ್ ಮಾಡಿ. ಯಾಕಣ್ಣ ಹಿಂಗ್ ನಿಂತಿದ್ದೀರಿ? ಸ್ಟ್ರೈಕಾ? ಪೂಜೆ ಇಲ್ವಾ? ಪೂಜೆ ಇದೆ ಸ್ವಾಮಿ. ಇವರು ಬೀಗದ ಕೈ ಮರ್ತ್ ಬಂದ್ಬಿಟ್ಟಿದ್ದಾರೆ. ಸದ್ಯ ದೇವ್ರನ್ನ ಮರ್ತು ಬರ್ಲಿಲ್ವಲ್ಲ. ಅಬ್ಬಾ, ಈ ಸಮಯದಲ್ಲಿ ನಮ್ ನಂಜಪ್ಪನ ಮಗ ಗುಂಜಪ್ಪನಾದ್ರೂ ಇದ್ದಿದ್ರೆ. ಏನು
ಅವನ ಹೆಸರು ಹೇಳ್ತಿದ್ದಕ್ಕೆ ಬೀಗ ಓಪನ್ ಆಗುತ್ತೋ. ನಮಸ್ಕಾರ ಸಾ, ನಾನು ಸಾ ನಂಜಪ್ಪನ್ ಮಗ ಗುಂಜಪ್ಪ. ಎಲ್ಲ ನಿನ್ನ ನೀನ್ ಹೆಂಗೋ ಇಲ್ಲಿಗೆ ಬಂದೆ? ಲೇ ಅಲ್ಲೂ ಬೇಗನ. ಅಯ್ಯೋ ಸ್ವಾಮ್ ಸತ್ವಾಗ್ಲೂ ಇಲ್ಲ ಸಾ. ಇವತ್ ಯಾವ ದಿನ? ಶ್ರಾವಣ ಶನಿವಾರ. ಅದಲ್ಲ ಸಾ, ಇವತ್ ಆಗಸ್ಟ್ 15 ಅಲ್ವಾ? ಒಂದ್ ತಿಂಗಳಿಗೆ ಮುಂಚೆ ಸ್ವತಂತ್ರವಾಗಿರು ಅಂತ ಬಿಟ್ಬಿಟ್ಟಿದ್ದಾರೆ ನನ್ನ. ಊರಿಗೆ ಸ್ವತಂತ್ರ ಹೋಗುತ್ತೆ ನಿನ್ನಿಂದ. ಹ. ದೇವ್ರೆ ನಮ್ಗೆ ಒಳ್ಳೇದ್ ಮಾಡಿ ಯಾವಾಗ್ಲೂ ನಮ್ಗೆ ಸಕ್ಸಸ್ ಕೊಡಪ್ಪ. ಕ್ಷಮಿಸಿ ಸ್ವಾಮಿ. ದೇವ್ರೆ ಒಟ್ಟಾರೆನೆ ಒಳ್ಳೆ ಕಲೆಕ್ಷನ್ ಗುರುವೆ. ಏಯ್ ಅದು ದೇವ್ರ ದುಡ್ಡು. ಇಲ್ಲೇನಾದ್ರೂ ನಿನ್ ಕಸುಬ್ ತೋರಿಸ್ದೆ ಹಲ್ಲು ಮುರಿದು ಬಿಡ್ತೀನಿ. ಹುಷಾರ್. ಸುಮ್ಕೆ ಹೇಳಿದೆ ಕಣಣ್ಣ, ಈಗಿನ ಕಾಲದಲ್ಲಿ BA ಮಾಡಿ ಕೆಲಸ ಇಲ್ಲದೆ ಬೀದಿ ಅಲಿಯ ಬದಲು ಗುಡಿಲಿ ಗಂಟೆ ಅಲ್ಲಿರ್ತ ಗನ್ವಾದ ಕೆಲಸ ಅಲ್ವೇ? ಟ್ರಾನ್ಸ್ಫರ್ ಇಲ್ಲ, ರಿಟೈರ್ಡ್ ಇಲ್ಲ, ಸೇಲ್ಸ್ ಟ್ಯಾಕ್ಸ್ ಇಲ್ಲ, ಇನ್ಕಮ್ ಟ್ಯಾಕ್ಸ್ ಇಲ್ಲ, ಬಾಡಿಗೆ ಕೊಟ್ಟಂಗಿಲ್ಲ, ಬಂಡವಾಳ ಹಾಕಂಗಿಲ್ಲ. ಒಳ್ಳೆ ಬಿಸ್ನೆಸ್ ಗುರುವೆ. ನಾವು ದೊಡ್ಡದಾಗ ಒಂದ್ ದೇವಸ್ಥಾನ ಓಪನ್ ಮಾಡ್ಬಿಟ್ರೆ ಒಳ್ಳೆ ಐಡಿಯಾ ಸರ್. ಅಲ್ಲಪ್ಪ, ಸಂಪಾದನೆ ಮಾಡಕ್ ಒಂದ್ ದಾರಿ ಅಷ್ಟೇ. ಅಷ್ಟೇ ತಾನೆ? ಅದಕ್ಕೂ ದಾರಿ ಇದೆ. ಈಗ ಹೇಗಿದ್ರು ನಮ್ಮ ಹತ್ರ ಸ್ವಲ್ಪ ದುಡ್ಡಿದೆ. ಹ್ಮ್. ಅದೇ ಜೈಲಲ್ಲಿ ಕೊಟ್ಟಿರೋದು. ಅದನ್ನೇ ಬಂಡವಾಳ ಮಾಡ್ಕೊಂಡು ನ್ಯಾಯವಾಗಿ ಹಣ ಸಂಪಾದನೆ ಮಾಡೋ ದಾರಿ ನಾನ್ ತೋರಿಸ್ತೀನಿ. ನನ್ ಜೊತೆ ಬನ್ನಿ. ದೇವಸ್ಥಾನ ಬೇಡ ಅಂತೀಯಾ? ಯಾ ಬಂದ್ರ